ಈಗ ಸಿಜೆಪಿ ಏನ್ ಹೇಳ್ತಾ ಇದೆ ಅಂತ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಆಫ್ ಇಂಡಿಯಾ ಅಲ್ಲಿಗೆ ಬನ್ನಿ ನೀವು, ಇಲ್ಲ ಜಂತರ್ ಮಂತರಿಗೆ ಬನ್ನಿ. ನಿಮ್ ನಿವಾಸ ನಿಮ್ ಕಚೇರಿಗೆಲ್ಲ ನಮಗೆ ಬರಕ್ಕಾಗಲ್ಲ, ಬಂದಿದೀವಿ ನಾವು ಸಾಕು, ಅದರಿಂದ ಏನು ಉಪಯೋಗ ಇಲ್ಲ. ಆಮೇಲೆ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟು ಮತ್ತೊಂದು ಇದೆಲ್ಲ ಜನರನ್ನ ದಾರಿ ತಪ್ಪಿಸುವಂತ ಕೆಲ್ಸಗಳಿವೆಲ್ಲ ಪ್ರಯತ್ನಗಳು. ನಮಗೆ ಹೊಣೆಗಾರಿಕೆ ಬೇಕು, ನಮಗೆ ಜವಾಬ್ದಾರಿ ಬೇಕು, ಹೊಣೆಗಾರಿಕೆ ಬೇಕು. ಯಾರಿದಕ್ಕೆ ಅಕೌಂಟೇಬಲ್, ಇದಕ್ಕೆ ಯಾರಿದಕ್ಕೆ ಆನ್ಸರೇಬಲ್, ಅದು ಬೇಕು ನಮಗೆ. ಈಗ ಫಾಸ್ಟ್ ಟ್ರ್ಯಾಕ್ ಕೋರ್ಟು ಇದೆಲ್ಲ ದಾರಿ ತಪ್ಪಿಸೋ ಕೆಲಸ ಅಂತ ಹೇಳ್ಕೊಂಡು ಸಿಜೆಪಿ ಹೇಳ್ತಾ ಇದೆ. अगर जितेंद्र जी ने बोला कि कहीं भी बात हो सकती है तो फिर हम लोगों ने ऑलरेडी सजेस्ट कर दिया जंतर मंतर आ जाइए, या तो कोई न्यूट्रल एवेन्यू न्यूट्रल प्लेस आ जाए जैसे कॉन्स्टिट्यूशन क्लब ऑफ इंडिया है, वहाँ पे मिल लेंगे। कॉन्टेक्ट किया गया आपको? अभी तक तो नहीं आया है कुछ मैसेज। नहीं, सरकार को ये सब नाटक रचने से अच्छा उनको सोचना चाहिए कि यहाँ पे इतने सारे प्रदर्शनकारी धूप में बारिश में खड़े हैं, लाखों की संख्या में खड़े हैं एंड खड़े ही रहेंगे एंड ये संख्या बढ़ती जाएगी। सरकार को एक तरह से थोड़ा ये नाटक सारे फोटो ऑप्स, ये मीडिया को बोलना कि आप चलाओ चलाओ ये चीज़ चलाओ कि हम लोग रीच आउट कर रहे हैं, ये सब में एनर्जी ना डाल के वो हमसे डायरेक्टली संपर्क करे एंड सीधा सीधा बात करे कि कहाँ आना है, कब कब मिलना है एंड कितने टाइम के लिए मिलना है। प्रधानमंत्री ने बोला फास्ट ट्रैक करेंगे, कोई फायदा नहीं है ऐसे चीज़ों का, ऐसे अनाउंसमेंट का, झांसे ये सब कुछ। जनता झांसों में ना पड़े, हमें चाहिए अकाउंटेबिलिटी और जवाबदेही एंड धर्मेंद्र प्रधान का इस्तीफे से कम हम लोग बातचीत नहीं करेंगे। अगर जितेंद्र जी ने बोला कि कहीं भी बात हो सकती है तो फिर हम लोगों ने ऑलरेडी सजेस्ट कर दिया जंतर मंतर आ जाइए, या तो कोई न्यूट्रल एवेन्यू न्यूट्रल प्लेस आ जाए। ಸೊ ಇದು ಸಿಜೆಪಿ ವಕ್ತಾರರು ಹೇಳ್ತಾ ಇರುವಂಥ ಮಾತು. ನಮಗೇನು ಇಲ್ಲಿ ತನಕ ಯಾವುದೋ ರಿಕ್ವೆಸ್ಟೋ ಮತ್ತೊಂದೋ ಆ ಕಡೆಯಿಂದ ಇಂಟಿಮೇಷನ್ ಬಂದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಇದೆಲ್ಲ ನಾಟಕ, ಯಾವುದು ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟು ಮತ್ತೊಂದು ಅಂತೆಲ್ಲ ಹೇಳ್ತಿದ್ದಾರಲ್ಲ, ಇದೆಲ್ಲ ನಾಟಕ, ಇದು ಜನರನ್ನ ದಾರಿ ತಪ್ಪಿಸುವಂಥ ಕೆಲಸ ಅನ್ನುವಂಥದ್ದನ್ನು ಸೌರವ್ ಹೇಳ್ತಿದ್ದಾರೆ. ವಿದ್ಯಾರ್ಥಿಗಳಲ್ಲೂ ಕೂಡ ಅದೇ ಭಾವನೆ ಇದೆ ಈಗ. ಯಾಕಂತಾರೆ ಮೊನ್ನೆ ಒಂದೂವರೆ ತಿಂಗಳಿಂದನೂ ಕೂಡ ತುಟಿ ಬಿಚ್ಚುತ್ತೆ ಇರೋರು ಈಗ ಫಾಸ್ಟ್ ಟ್ರ್ಯಾಕ್ ಕೋರ್ಟು ಮತ್ತೊಂದು ಅಂತೇಳಿ ಇಷ್ಟು ಕ್ವಿಕ್ಕಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಅಂದರೆ, ಬಟ್ ಅದರ ಎಂಡ್ ರಿಸಲ್ಟ್ ಏನು, ಅದರ ಇಂಪ್ಯಾಕ್ಟ್ ಏನು, ಅದು ಬೇಕಲ್ವಾ, ಆ ಕ್ಲಾರಿಟಿ ಬೇಕಲ್ಲ. ಅದೆಲ್ಲ ಒಂದು ಹೌದಪ್ಪ, ಈಗ ಅದೆಲ್ಲ ಬೇಕು ನಮಗೆ ಅದೆಲ್ಲ. ಬಟ್ ಅದಕ್ಕಿಂತ ಮುನ್ನ ಈಗ ಆಗಿರುವಂಥದ್ದಕ್ಕೆ ಹೊಣೆ ಯಾರು ಹೊರೋದು? 13 ಮಂದಿ 14 ಮಂದಿ ಅಂತಿದ್ದೀರಾ, NTA ಗೆ ಸಂಬಂಧಪಟ್ಟಂಗೆ ಯಾರೂ ಇಲ್ಲ ಅಲ್ಲಿ. ಕೆಲವೊಂದಷ್ಟು ಪ್ರಾಧ್ಯಾಪಕರು ಮತ್ತೊಂದು ಅಂತಿದ್ದಾರೆ, ಅದರಲ್ಲೂ ಕೂಡ ಕೆಲವರು BJP ಜೊತೆ ಗುರುತಿಸ್ಕೊಂಡವರು. 2024ರಲ್ಲೂ ಹಿಂಗೆ ಆಯಿತು, ಅವರೆಲ್ಲ ಹೊರಗಡೆ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. 2014ರಿಂದ 2026 ನಡುವೆ ಆಗಿರುವಂಥ ಪೇಪರ್ ಲೀಕ್ಸ್ ಇದೆಯಲ್ಲ, ಇವರು UPA ಮತ್ತೊಂದು ಅಂತ ಹೇಳ್ಕೊಂಡು ಏನೇ ಹೇಳಿದ್ರು ಕೂಡ ಅದಕ್ಕಿಂತ 3 ಪಟ್ಟು ಹೆಚ್ಚಿದೆ. ಏನು ಕ್ರಮ ತೆಗೆದುಕೊಂಡಿದ್ದೀರಾ ನೀವು? ಆಮೇಲೆ ಇದು ವಿಚಾರ ಅಂತಾರೆ ನೀಟಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಬ್ಜೆಕ್ಟ್ ಅಷ್ಟೇ ಇದು. ಬಟ್ ಇದರ ಹಿಂದೆ ಮುಂದೆ ಇರುವಂಥ ಸಿಟ್ಟು ಆಕ್ರೋಶಗಳು ಬೇರೆ ಬೇರೆ ಇದ್ವಲ್ಲ, ಅವೆಲ್ಲ ಈಗ ಒಂದೊಂದಾಗಿ ಬ್ಲಾಸ್ಟ್ ಆಗ್ತಾನೆ. ನಾನು ಹೇಳ್ದಂಗೆ ಭಾಳಷ್ಟು ದೇಶದಲ್ಲಿ ಆದಂಥ ಘಟನಾವಳಿಗಳ ಸಂದರ್ಭದಲ್ಲಿ ಭಾಳ ಮೌನವಾಗಿರೋದು, ಅದನ್ನು ಬೇರೆ ರೀತಿಯಾಗಿ ಟ್ಯಾಕಲ್ ಮಾಡೋದಕ್ಕೆ ಪ್ರಯತ್ನ ಮಾಡೋದು, ಇದೆಲ್ಲ ಇದಾವಲ್ಲ, ಈಗ ಇವೆಲ್ಲ ಪ್ರಶ್ನಾರ್ಥಕವಾಗಿ ಕಂಡು ಬರ್ತಾ ಇದೆ. ನೋಡಿ, ಇನ್ನೊಂದು ಡೆವಲಪ್ಮೆಂಟ್ ಏನಾಗ್ತಾ ಇದೆ ಅಂತ ಅಂದರೆ, ಅಣ್ಣಾ ಹಜಾರೆ ಬೇರೆ ಈಗ ಈ ಪ್ರತಿಭಟನೆಗೆ ಧುಮುಕ್ತಾ ಇದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ.